ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ವಿಡಿಯೋ. ಸ್ವಲ್ಪ ಈಗ ಮಲಗಿದ್ದೀನಿ, ಹುಷಾರು ಬೇರೆ ಇಲ್ಲ, ಸೊ ಫೇಸೆಲ್ಲ ಅಡ್ಜಸ್ಟ್ ಮಾಡ್ಕೊಡ್ರಿ. ಸೊ ಇವತ್ತು ವಿ ಆರ್ ಗೋಯಿಂಗ್ ಟು ಮೇಕ್ ಫ್ರೈಡ್ ಚಿಕನ್ ಮಾಡ್ತಾಯಿದ್ವಿ. ಸೊ ಬನ್ನಿ ಮನೆಯಲ್ಲಿ ಹೇಗೆ KFC ನೀವು ಅಂಗಡಿಲಿ ತಿಂದಿರ್ತೀರಾ, ಸೊ ಆ KFC ಹೇಗೆ ಮಾಡೋದು ಅಂತ ನೋಡೋಣ. ಸೊ ಅದಕ್ಕೆ ನಾವು ಆಲ್ರೆಡಿ ಒಂದು ಮೇನ್ ಐಟಮ್ನ ತಂದು ಮಡಿಕೊಂಡಿದ್ದೀವಿ. ನೋಡ್ತಾ ಇದ್ದೀರಲ್ಲ, ಇದು ಮೇನ್ ಐಟಮ್ಮು. ಸೊ ಇದರಿಂದನೇ KFC ಮಾಡೋಕ್ಕಾಗೋದು. ಸೊ ಇದು ನಿಮ್ಮೆಲ್ಲರ ಅಂಗಡಿಗಳು ಸಿಗುತ್ತೆ ಚಿಕ್ಕ ಮಾಡಿ. ಸೊ ಬನ್ನಿ ಈಗ ಏನೇನು ಬೇಕು ಅಂತೆಲ್ಲ ಹೇಳಿ. ಸೊ ಗೈಸ್, ಈಗ ಅದ್ರ ಜೊತೆಗೆ ನಾವೊಂದು ಕಿಸಾನ್ ಜಾಮೂನ್ ಅಂತ ಸಾರಿ ಕಿಸಾನ್ ಟೊಮೊಟೊ ಕೆಚಪ್ ಮಾಡಿಕೊಂಡಿದ್ದೀವಿ. ಅದನ್ನು ಸಹ ಹಾಕಬೇಕು. ಬನ್ನಿ ಏನೇನು ಬೇಕು ಅಂದರೆ ನೋಡಿರಿ, ಈ ಥರದೊಂದು ದೋಸೆ ತೊಗೊಳ್ರಿ. ಇದು ಬಿಕಾಸ್ ನಾವು ಇದೊಳಗೆ ಆ ಪೌಡ್ರನ್ನ ಹಾಕಿ ಚಿಕನ್ ಅದ್ಬೇಕು. ಇದು ಬಂದು ಎಗ್ ಹಾಕ್ಕೊಂಡ್ರೆ ಕ್ರಿಪ್ಸಿ ಆಗುತ್ತೆ. ಇದು ಎಲ್ಲ ಮಡಿಕೊಳ್ಳೋಕ್ಕೆ. ಸೊ ಇಲ್ಲಿ ಚಿಕನ್ ಇದೆ. ಸೊ ಇದು ಫಸ್ಟ್ ಸ್ಟೆಪ್ಪು, ಈಸಿಯಾಗಿ ಮಾಡ್ಬೋದು. ಸುಮ್ಮನೆ 80 ರೂಪಾಯಿ ಕೊಟ್ಟು ತಿನ್ನೋದು ಬದಲು ಮನೇಲೆ ಮಾಡ್ಕೊಂಡು ತಿನ್ಬೋದು ಅಲ್ವಾ ಬ್ರೋ? ಎಸ್ ನೋಡಿ, ಈಗ ಇವ್ರನ್ನ ಜೊತೆ ಹಾಕೊಂಡು ಮಾಡ್ತಾಯಿದ್ದೀವಿ. ಸೊ ಇದು ನಮ್ಮ ರೆಸಿಪಿ. ಈ ಥರ ನಾವು ಆಲ್ರೆಡಿ 1 ಸತಿ 2 ಸತಿ ಮಾಡಿದ್ದೀವಿ ಮನೇಲೆ. ಸೊ ಬನ್ನಿ. ಸೊ ಗೈಸ್, ಮೊದಲನೇ ಸ್ಟೆಪ್ಪು, ಒಂದು ಬೌಲಿಗೆ ಮೊಟ್ಟೆಯನ್ನು ಹೊಡೆದಾಕೊಳ್ಳಿ. ನಾವು ಈಗ ಒಂದೂವರೆ kg ಚಿಕನ್ಗೆ 2 ಮೊಟ್ಟೆ ಹಾಕ್ಕೊಂಡಿದ್ದೀವಿ. ಸಾಕು ಅಷ್ಟೇ, ಸುಮ್ಮನೆ ಇನ್ನೂ ಮಿಕ್ಕುತ್ತೆ ನೋಡ್ರಿ ಲಾಸ್ಟಲ್ಲಿ. ಸೊ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ನೋಡಿರಿ, ಈಗ ಅದು ಪ್ಯಾಕೆಟ್ ಓಪನ್ ಮಾಡಲು ಹಾಕಿದ್ವಿ. ನೋಡಿ, ಈ ಥರ ಬರುತ್ತೆ ಕಲರ್. ಇದು ಯಾಕೆಂದರೆ ಇದು ರಿಯಲ್ KFC ಹೀಗಿದೆ. ಇದರೊಳಗೆ ಚಿಕನ್ ಹಾಕೊಳ್ಳೋಣ. ಈಗ ಫಸ್ಟೇ ಲೆಗ್ ಪೀಸ್ ತೊಗೊಂಡಿದ್ದೀವಿ ನೋಡಿ. ಈಗ ಅದರೊಳಗೆ ಫಸ್ಟು ಹಿಂಗೆ ಹಚ್ಚಬೇಕು. ಕ್ಲೀನಾಗಿ ಅದನ್ನು ಹಂಗೆ ಅದರಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ಳಿ, ಏನಾಗಲ್ಲ. ಈಗ ಅದನ್ನು ತೆಗೆದು ಅದರೊಳಗೆ ಡಿಪ್ ಮಾಡಿ. ನೋಡ್ತಾ ಇದ್ದೀರಲ್ವಾ? ಹಂಗೆ ಕಚ್ಕೋಬೇಕು ಗೈಸ್. ನೋಡ್ರಿ ಈ ಥರ ಎಲ್ಲ ಪೌಡ್ರ್ ಕಚ್ಕೊಂಡ್ರೆ KFC ತಿನ್ಬೇಕಾದ್ರೆ ಕ್ರಂಚಿ ಎಮ್ಮಿ ಚಿಕನ್ ಆಗಿ ಹೊರ ಬರುತ್ತದೆ. ಅದನ್ನು ತೆಗ್ದು ನೋಡಿ ಈಗ ಮಡಿಕೊಳ್ಳಿ. ನೋಡ್ರಿ ಹೇಗಿದೆ ನೋಡ್ರಿ. ಬಾಯಲ್ಲಿ ನೀರು ಬರುತ್ತಿದೆಯಲ್ವಾ, ಅದು ಹಾಗೆ ಬರುತ್ತದೆ. ವೇಟ್ ಮಾಡಿ. Oh God, it's so good. So good. So good and tasty. ನಿಮ್ಗೆ ಗೊತ್ತಿರಂಗೆ ರಸದಿಂದ ಕಸ ಅಂತಾರೆ. ಅದ್ರ ನೋಡಿ, ಇದರ ರಸ ಹೇಗಿದೆ, ಬಟ್ ಇದು ಕಸ ಆಗಲ್ಲ. ಉಮೇಶಣ್ಣ ಒಂದು ಲುಕ್ ಕೊಡು. ಹಂಗೆ ಈಗ ಹಂಗೆ ಹೇಳ್ತೀನಿ. ಲಾಸ್ಟ್ ಟೈಮ್ ಮಿಕ್ಕಿರೋದು ಹಂಗಾಗಿದೆ. ಇಲ್ಲಿ ನೋಡಿರಿ, ಇದೆಲ್ಲ ಡ್ರೈ ಆಗಿ ಹೇಗಾಗ್ತದೆ, ಈ ಥರ ಆಗ್ಬೇಕು ಡ್ರೈ ಆಗಿ. ಸೊ ಮಿಕ್ಕಿದೆಲ್ಲ ಈಗ ಆಗ್ತಿದೆ. ಸೊ ಈಗ ಇದನ್ನೆಲ್ಲ ಎಣ್ಣೆಗೆ ಬಿಡೋಣ, ಬನ್ನಿ. ಚಲೋ. ಈಗ ಎಣ್ಣೆ ಮಾಡಬೇಕು ಸ್ಟವ್ ಮೇಲೆ. ನೋಡಿ, ಈಗ ಎಣ್ಣೆ ಮಾಡ್ತೀವಿ. ಎಣ್ಣೆ ಎಷ್ಟಿರಬೇಕು ಅಂತಲೂ ಹೇಳ್ತೀವಿ ನೋಡಿ. ಈಗ ನಿಮ್ಗೆ ಹೇಳ್ದಂಗೆ ನೋಡ್ರಿ, ಎಣ್ಣೆ ಕಾದಿದೆ. ಸೊ ಎಣ್ಣೆ ಒಂದು ಬಾಣಲಿಗೆ ರೆಡಿ ಮಾಡಿದ್ದೀವಿ. ಸೊ ಇಲ್ಲಿ ಹಾಕೊಳ್ಳೋಕ್ಕೆ ಒಂದು ಇದು ರೆಡಿ ಮಾಡಿದ್ದೀವಿ. ಸೊ ಇದು ರೆಡಿ ಮಾಡಿದ್ವಿ. ವರ್ಕ್ ಆಯ್ತಿದೆ. ಈಗ ಇದರೊಳಗೆ ಅದನ್ನು ಬಿಡಬೇಕು. ಸ್ವಲ್ಪ ಕಾದದ ಅಂತ ಚೆಕ್ ಮಾಡೋಣ. ನೋಡಿ, ಈಗೆಲ್ಲ ಗುಳೆ ಪಚ್ಚಿ ಬರ್ತೈತೆ, ಹಂಗೆ ಬರಲಿ. ನೀರಿಗೆಲ್ಲ ಹಾಕಿ ಚೆಕ್ ಮಾಡೋಕ್ಕೆ ಹೋದರೆ ನೀವು ಬ್ಲಾಸ್ಟ್ ಆಗ್ತೀರಾ. ನೋಡ್ರಾ, ಈ ಥರ ಮಾಡಕ್ಕೆ ಹೋಗ್ಬಿಡಿ ಗೈಸ್. ಡೇಂಜರಸ್ ಇದು, ಮಾಡಕ್ಕೆ ಹೋಗ್ಬಿಡ್ರಿ. ನಾವು ಸುಮ್ಮನೆ ಮಾಡ್ದೋ ಬೇಕಾದ್ರೆ. ನೋಡ್ರಿ, ಇದು ಈಗ ಹಾಕ್ತೀವಿ ನೋಡ್ರಿ. ಬರಲಿ. ಚಟಾಪಟ ನೋರೋನ್ ಬೇಕು ತಿಂದವರು. ಗೈಸ್, ಓಹೋ ಗೈಸ್, ಓಹೋ ಗಾಯ್ಸ್, ನೋಡಿ ಗಾಯ್ಸ್ ಹೇಗೆ ಚಟಪಟ ಅಂತಿದೆ. ನೋಡಿ ಗಾಯ್ಸ್, ಎಂತ ಪೀಸ್ ಬಂತು. ಈಗ ಸರಿ ಹೋಯ್ತು ಗಾಯ್ಸ್. ಅದಕ್ಕೆಲ್ಲ ಎಣ್ಣೆ ಬೀಳ್ತದೆ ಈಗ. ಗಾಯ್ಸ್, ಬನ್ನಿ ಗಾಯ್ಸ್, ಇದೊಂದು ರೌಂಡ್ ಆಗಲಿ, ನಿಮ್ಗೆ ಹೇಳ್ತೀನಿ ಹೆಂಗಿರುತ್ತೆ ಅಂತ. ನಾವು ಮತ್ತೆ ಉಮೇಶಣ್ಣ ಸೇರಿ ಕೊಲಾಬ್ ಮಾಡಿ ಮಾಡ್ತಾ ಇರೋದು ಅಲ್ವಾ ಗಾಯ್ಸ್? ಈಗ ಬಂದಿದೆ. ಸೊ ಎತ್ಕೊಬೇಕು ಇದನ್ನ. ನೋಡ್ರಿ, ಎಲ್ಲ ಬೆಂದಿದೆ. ನೋಡ್ರಿ ಹೇಗಿದೆ. ಜಾಸ್ತಿ ಬಿಸಿದೆ ಅನ್ಸುತ್ತೆ. ಸ್ವಲ್ಪ ಏನಿಲ್ಲ, ಕರೆಕ್ಟಾಗಿದೆ ಅಂದ್ಕೊಳ್ತೀನಿ. ಪೀಸ್ ದೊಡ್ಡ ಇದ್ರೆ ನಿಮ್ಗೆ ಅದೇ ಥರ ಕಾಣಿಸ್ತಿತ್ತು. ನೋಡಿ, ನಾಟಿ ಸ್ಟೈಲ್ ಪಕ್ಕಾ KFC ತಿಂದ್ಬಿಟ್ರೆ ಇತ್ತು ಸ್ವರ್ಗಕ್ಕೆ ಮೂರೇ ಗೇಣು ಗೈಸ್. ಬನ್ನಿ ಮತ್ತೆ ಅದ್ರೊಳಗೆ ಬಿಡೋಣ. ಸ್ವರ್ಗ 1 ಸೆಕೆಂಡ್ ರಪ್ಪ ಅಂತ ಪಾಸ್ ಆಯ್ತು.
ಈಗ ಟೇಸ್ಟ್ ನೋಡೋಣ ನಾವೇ ಫಸ್ಟು. ಹೇಗಿದೆ ಸ್ಮೆಲ್ಲು? KSP ಥರ ಇದೆ ಕ್ರಿಪ್ಸಿ ಕ್ರಿಪ್ಸಿ ಜ್ಯೂಸಿ ಜ್ಯೂಸಿ ಆಗಿದೆ. ನೋಡಿ. ಆಹಾ ನೋಡಿ ಗಾಯ್ಸ್, ಆ ಹೊಗೆ ಏನು ಕೇಳ್ತೀರಾ? ತಿನ್ನಿ ಗಾಯ್ಸ್, ನೀವು ಹೆಂಗಿದೆ ಹೇಳಿ ತಿನ್ಬಿಟ್ಟು. ಸೇಮ್ KFC ಟೇಸ್ಟೇ ಬರ್ತಾಯಿದೆ. ನೀವು ಮನೆ ಮಾಡ್ಕೊತೀನಿ, ಸಕ್ಕತ್ತಾಗಿರುತ್ತೆ ಗಾಯ್ಸ್. ಬನ್ನಿ ಗಾಯ್ಸ್. ಗಾಯ್ಸ್ ಕಣ್ಣು ಮುಚ್ಕೊಂಡೆ ತಿನ್ಬೇಕು ಗಾಯ್ಸ್. ಸೂಪರ್ ಆಗಿದೆ ಗಾಯ್ಸ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಇದಾಗಿತ್ತು ಇವತ್ತಿನ ಬ್ಲಾಗ್. ಶಾರ್ಟ್ ಬ್ಲಾಗ್ ಆಗಿದ್ರು ನೀವು ಎಂಜಾಯ್ ಮಾಡಿರ್ತೀರಾ. ಸೊ ಇದು KFC ಬ್ಲಾಗ್ ಚೆನ್ನಾಗಿದೆ. ಅಣ್ಣ ಏನು ಹೇಳ್ತೀರಾ ಆಡಿಯನ್ಸ್ಗೆ ಮಾಡ್ಕೊಂಡು ತಿನ್ನಕ್ಕೆ? ನೀವು ಟ್ರೈ ಮಾಡಿ ಮನೇಲಿ, ಹೀಗೆ ತಿಂತಾ ಇರಿ. ಬಾಯ್ 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 ಮಾಡ್ರಿ. ಬಾಯ್ ಬಾಯ್. ಬಾಯ್. रुको जरा सबर करो. ಅಡ್ಡ ಗ್ರೀನ್ ಆಗಿತ್ತು. ಮಿಂಟ್ ಹೊಡಿತಿದ್ದೆ ಹೊಡಿಲಿಲ್ವ? ಅದೇ ಅಪ್ಪಂಗೆ ಕೊಟ್ಟೆ. ನೀ ಕರೆಕ್ಟಾಗಿ ಹೇಳು. KFCಗೆ ಹೊತ್ಕೊ ಒಂದೇ ಆಯ್ತಾ? ಮಿಂಟ್ ಇರಲ್ಲ, ಅಪ್ಪಂಗೆ ತಕ್ಕೊಟ್ಬಿಟ್ಟೆ. ಮಿಕ್ಕಿದೆ ನಾನು ತಿಂದೆ. ಬಾಡು ಬೀದಿತ್ತು ಹೊರಗಡೆ. ಹೊರಗಡೆ ಬೇಡಿತ್ತು, ಆಚೆ ಕಡೆ ಬಂತು. ಅದು ಆಚೆ ಕಡೆ ಮಿಂಟು ಅದೇ ತೊಳೆದಿರೋ ಬಾಡ್ ಹಾಕ್ಬಿಟ್ಟು ನಿನಗೇನಾಯ್ತಪ್ಪ ಈಗ? ಈಗ ಬೇಡಿ ಏನ ಬೇಡಿ ಲೂಸ್ ಮೋಷನ್. ಬಿಹೈಂಡ್ ದ ಸ್ಕೇಟ್. ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಹಾಕೋತೀವಿ. ಗೈಸ್ ಇವಣ್ಣ ಚಿಕನ್ ತೊಳಿದೆ ಎಲ್ಲರಿಗೂ ತಿನ್ನಿಸ್ತೈತೆ ನೋಡಿ ಗೈಸ್. ಇವಣ್ಣ KFCಲಿ ತೊಳಿದಾರೋ ಗೊತ್ತಿಲ್ಲ, ತಿಂತೀರಾ? ಇಲ್ಲಿ ತಿಂದಾರೆ. ಅವಂದು ಅದೇನೋ ಇದು ನಮ್ ಬಿರಿಯಾನಿ ಎಷ್ಟು ಚೆನ್ನಾಗೈತೆ. ಅವನ್ಗೆ ಯಾರು ಲೈಕ್ ಕೊಡ್ಲಿಲ್ಲ, ಎಲ್ಲ 10ಕ್ಕೆ -0 ಕೊಟ್ರು. ಅದಕ್ಕೆ ಎಲ್ಲ -ಪಾಯಿಂಟ್ ಕೊಡ್ತಾವನೆ. ಗೈಸ್ ನೋಡ್ರಿ, ಇಲ್ಲಿ ಬೇಡ ಅಂತ ಅವ್ರ ಅಮ್ಮನೇ ತಿಂತಾ ಇಲ್ಲ, ಇನ್ನು ಯಾರು ತಿಂತಾ ಇಲ್ಲ. ನೋಡಿ ಎಲ್ಲ ಖಾಲಿ ಆಗಿದೆ. 1 kg ಮಿಕ್ಕಿದ್ದು ಎಲ್ಲ ಖಾಲಿ ಆಗಿದೆ. ಗೈಸ್ ಅದು ತೊಳೆದು ಚಿಕನ್ ಹಾಕೊಟ್ಟಿವಿ. ನಾನು ರಕ್ತ ಹೊಡಿತೈತಲ್ಲ ಬಾಡು ಅಂತ. ಒಟ್ನ ಕೊಟ್ಟಿದೆ ಎಲ್ಲರಿಗೂ ಖಾಲಿನಾ? ಗೈಸ್ ಎಲ್ಲ ತಿನ್ಬಿಟ್ರು ಗೈಸ್, ಅದೇ ತಪ್ಪಾಡಿದ್ದ. ಮುಂಚೆ ಹೇಳ್ಬೇಕಾಯ್ತು. ಇವಾಗ ಚೆನ್ನಾಗದೆ ತಿಂತು. ಸೊ ಚೆನ್ನಾಗಿತ್ತು ಗೈಸ್, ಆದ್ರೆ ತೊಳೆದೇ ನಿಮ್ಗೆ ಇನ್ನೊಂದು ಪೀಸ್ ಕೊಡೋಣ ಅಂತಿದ್ದೆ, ಅದು ಕೊಡೋಣ. ನಮ್ಮ ಹುಡುಗ ತಗೊಂಡು ತಿಂತಾನೆ. ನಾವು ತೊಳೆದಿಲ್ಲ ಕಣೋ. ಇದಾಗಿದೆ ಇವತ್ತಿನ ಬ್ಲಾಗ್ ಗೈಸ್, ಇಷ್ಟೇ. ಸೊ ಫುಲ್ ಮಜಾ ಇತ್ತು ಅನ್ಕೋತೀನಿ. ಸೊ ನೋಡ್ತಾ ಇದ್ದೀನಿ, ನೆಕ್ಸ್ಟ್ ಹೊಸ ಬ್ಲಾಗ್ನೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. Here's to the ones that we got. Cheers to the wish you were here but you're not. 'Cause the drinks bring back all the memories.